ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿ ಮೇಡಮ್ ಅವರು ನಮ್ಮೆಲ್ಲರ ಮನಸ್ಸು ಗೆದ್ದುಬಿಟ್ರು. ನಾವು ಈ ವಿಷಯನ ಬಾಯ್ ಬಿಟ್ಟು ಹೇಳದೇ ಇರಲಿ, ನಮ್ಮ ಮನಸ್ಸಲ್ಲಿರೋ ಮಾತು ಇದೆ. ವಿಶಾಲು, ಧನಲಕ್ಷ್ಮಿ, ಶ್ರೀವಳ್ಳಿ ಕೇಳೋ ಪ್ರಶ್ನೆಗಳಲ್ಲಿ ತಪ್ಪೇನೂ ಇಲ್ಲ. ನೀನಾಗಲಿ ಧನಲಕ್ಷ್ಮಿ ಆಗಲಿ ಅವಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಶ್ರಾವಣಿ ಮೋರೆ ಉತ್ತರ ಕೊಡ್ತಾರೆ. ನಡಿ, ನಾವು ಯಾರು ಅವ್ರ ಮಧ್ಯೆ ಇರೋದು ಬೇಡ. ನಡಿ ಎಂದೆ, ನಡಿ. ನೀನು ಇಲ್ಲಿಗೆ ಯಾಕೆ ಬಂದಿರೋದು ಅಂತ ನನಗೆ ಗೊತ್ತು ಶ್ರೀವಲ್ಲಿ. ನಾನು ಇಲ್ಲದೆ ಇರೋವಾಗ ಮನೆಯವ್ರನ್ನೆಲ್ಲ ನಿನ್ನ ಕಡೆ ಸೆಳ್ಕೊಂಡು ಈ ಮನೆಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ನಿನ್ನ ಭ್ರಮೆ ಶ್ರೀವಲ್ಲಿ. ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಿನ್ನ ಪ್ರಶ್ನೆಗಳಿಗೆ ಪರಿಸ್ಥಿತಿನೇ ಉತ್ತರ ಕೊಟ್ಟಿದೆ. ಆದರೆ ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ನಿನಗಿಲ್ಲ ಅಷ್ಟೆ. ಶ್ರಾವಣಿ, ಶ್ರೀವಲ್ಲಿ, ಅವತ್ತು ನೀನು ನನಗೆ ಒಂದು ಗಿಫ್ಟ್ ಕಳಿಸಿದ್ದೆ, ನೆನಪಿದ್ಯಾ? ನಾನು ಆ ಮನೇಲಿದ್ದಾಗ ಒಂದು ಲಗ್ನ ಪತ್ರಿಕೆ ನನಗೆ ಕಳಿಸಿದ್ದೆ. ಅದರಲ್ಲಿ ಸುಪ್ಪುದು ನಿಂದು ಹೆಸರಿತ್ತು. ನಾವಿಬ್ರು ಮದುವೆ ಆಗ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದೆ. ಆದರೆ ವಿಧಿ ಆಟ ನೋಡಿದ್ಯಾ? ಲಗ್ನ ಪತ್ರಿಕೆ ಕಳಿಸಿದ್ದು ನೀನು, ಆದರೆ ಮದುವೆ ಆಗ್ತಿರೋದು ನಂದು. ಆ ದೇವರು ಎಲ್ಲನೂ ನೋಡ್ತಾನೆ ಇರ್ತಾನೆ ಶ್ರೀವಲ್ಲಿ. ಯಾರಿಗೆ ಜೋಡಿ ಆಗ್ಬೇಕನ್ನೋದು ಅವನಲ್ಲೇ ತೀರ್ಮಾನ ಮಾಡಿರ್ತಾನೆ. ಇದನ್ನೇ ಕಾಲಚಕ್ರ ಅಂತ ಹೇಳೋದು. ಇವತ್ತು ಕಾಲ ನನ್ನ ಕಡೆ ಇದೆ. ಒಂದು ನಿಮಿಷ. ಕುಮಾರಿ ಶ್ರೀವಲ್ಲಿ ಹಾಗೂ ಕುಟುಂಬ. ತಗೋ ಶ್ರೀವಲ್ಲಿ, ನಾನು ಮೊದಲನೇ ಕಾರ್ಡ್ನ ನನ್ನ ಕೈಯಾರೆ ನಿನಗೆ ಕೊಡ್ತಾ ಇದ್ದೀನಿ. ಜಾಗ ಇನ್ನೂ ಫೈನಲೈಸ್ ಆಗಿಲ್ಲ, ಆದರೆ ನಾವು ತುಂಬ ಹತ್ತಿರದವರು, ಕುಟುಂಬದವ್ರು ಸೇರಿ ಈ ಶುಭ ಕಾರ್ಯನ ಮಾಡ್ತಾ ಇದ್ದೀವಿ. ಇದಕ್ಕೆ ನೀನು ಮತ್ತು ನಿಮ್ಮ ಫ್ಯಾಮಿಲಿ ಬರಲೇಬೇಕು. ನಾನು ಮತ್ತು ಸುಬ್ಬು ಎಲ್ಲರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಿದ್ದೀವಿ. ಸುಬ್ಬು ನನಗೆ ತಾಳಿ ಕಟ್ತಾನೆ. ಅದನ್ನು ನೀವು ನೋಡಿ ಕಣ್ ತುಂಬಿಕೊಂಡು ನಮಗೆ ಆಶೀರ್ವಾದ ಮಾಡಬೇಕು. ನಾನು ಯಾಕೆ ನಿನ್ನ ಈ ಮದುವೆ ಕರಿತಿದ್ದೀನಿ ಗೊತ್ತಾ ಶ್ರೀವಲ್ಲಿ? ಒಳ್ಳೆದನ್ನ ಬಯಸೋರು ತುಂಬಾ ಜನ ಇದ್ದಾರೆ, ಆದ್ರೆ ಕೆಟ್ಟದನ್ನ ಬಯಸೋರ ಮುಂದೆ ನಾವು ಇಷ್ಟಪಟ್ಟ ಹಾಗೆ ಬದುಕೋದಿದೆಯಲ್ಲ, ಅದ್ರ ಮಜಾನೇ ಬೇರೆ ಶ್ರೀವಲ್ಲಿ. ತಗೋ. ಹೋಗ್ಬಿಟ್ವಾ, ಒಳ್ಳೇದಾಗ್ಲಿ.